ಮತ್ತೆ ಬಂತು ಮಹಾಮಾರಿ ಕೋವಿಡ್. ಭೀತಿ ಹುಟ್ಟಿಸಿದೆ ಕೋವಿಡ್ ಹೊಸ ತಳಿಯ ಎಫೆಕ್ಟ್. ಸಿಂಗಾಪುರದಲ್ಲಿ ಮತ್ತೆ ಕೋವಿಡ್ ಅಲೆಯ ಅಟ್ಟಹಾಸ. ಸಿಂಗಾಪುರದಲ್ಲಿ ವೇಗವಾಗಿ ಹರಡ್ತಾ ಇದೆ ಕೋವಿಡ್ನ ಹೊಸ ತಳಿ. ಮತ್ತೆ ಮಾಸ್ಕ್ ಮೊರೆ ಹೋಗಿದ್ದಾರೆ ಸಿಂಗಾಪುರ ದೇಶದ ಜನ. ಕೋವಿಡ್ ನಿಯಮಗಳನ್ನ ಪಾಲಿಸುವಂತೆ ಅಲ್ಲಿನ ಸರ್ಕಾರ ಸೂಚನೆಯನ್ನ ಕೊಟ್ಟಿದೆ. 10 ದಿನದಲ್ಲಿ 25,000ಕ್ಕೂ ಹೆಚ್ಚು ಜನರಿಗೆ ವೈರಸ್ ಅಟ್ಯಾಕ್ ಆಗಿದೆ. ಲಾಕ್ಡೌನ್ ಮಾಡುವ ಚಿಂತನೆಯಲ್ಲಿ ಸಿಂಗಾಪುರ ಸರ್ಕಾರ ಇರೋದು. ಈ ಮಹಾಮಾರಿ ಕೋವಿಡ್ ಏನಾದ್ರೂ ಬಂದುಬಿಟ್ರೆ ನಿಜಕ್ಕೂ ಕೂಡ ಆತಂಕಕಾರಿ ಒಂದು ಬೆಳವಣಿಗೆ ಇದು. ಯಾಕೆ ಅಂತ ಹೇಳಿದ್ರೆ ಬೆಚ್ಚಿ ಬೀಳಿಸುವಂತ ಪ್ರಕರಣಗಳು ಅಥವಾ ಬೆಚ್ಚಿ ಬೀಳುವಂತ ಸಾವು ನೋವುಗಳನ್ನ ನಾವೆಲ್ಲ ನೋಡಿದ್ದೀವಿ. ಹಾಗಾಗಿ ಈಗ ಭಾರತಕ್ಕೆ ಏನಾದ್ರೂ ಈ ಕೋವಿಡ್ ಮಹಾಮಾರಿ ಬಂದುಬಿಟ್ರೆ ಅನ್ನೋ ಚಿಂತೆಯಲ್ಲಿ ಭಾರತದ ಜನ ಮತ್ತೆ ಇದ್ದಾರೆ. ಆದ್ರೆ ಸಿಂಗಾಪುರದಲ್ಲಿ ಈಗ ಮತ್ತೆ ಕೋವಿಡ್ ಅಟ್ಟಹಾಸವನ್ನ ಮೆರಿತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಸಿಂಗಾಪುರದಲ್ಲಿ ವೇಗವಾಗಿ ಕೋವಿಡ್ ಹೊಸ ತಳಿ ಹರಡ್ತಾ ಇದೆ. ಮತ್ತೆ ಮಾಸ್ಕ್ ಮೊರೆ ಹೋಗಿದ್ದಾರೆ ಸಿಂಗಾಪುರ ದೇಶದ ಜನ. ಕೋವಿಡ್ ನಿಯಮಗಳನ್ನ ಪಾಲಿಸುವಂತೆ ಅಲ್ಲಿನ ಸರ್ಕಾರ ಸೂಚನೆಯನ್ನ ಕೂಡ ಕೊಟ್ಟಿದೆ. ಜೊತೆಗೆ ನಮ್ಮ ಭಾರತೀಯರು ಎಷ್ಟೇ ಎಚ್ಚರಿಕೆಯಿಂದ ಇದ್ರೂ ಕೂಡ ಕಡಿಮೆನೆ. ಸಿಂಗಾಪುರದಿಂದ ಭಾರತಕ್ಕೆ ಬರುವವರ ಸಂಖ್ಯೆ ಜಾಸ್ತಿ ಇದ್ದೇ ಇರುತ್ತೆ. ಹಾಗಾಗಿ ಸರ್ಕಾರ, ನಮ್ಮ ಕೇಂದ್ರ ಸರ್ಕಾರ ಆಗಿರಬಹುದು, ನಮ್ಮ ರಾಜ್ಯ ಸರ್ಕಾರ ಆಗಿರಬಹುದು, ಬಹಳಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನ, ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಂಡ್ರೆ ಒಳ್ಳೆಯದು.